ಸರ್ ನೀವು ಹತ್ರದಲ್ಲೇ ಇರೋದ್ರಿಂದ ಅವರು ಒಂದು ಮಾತು ಹೇಳಿರ್ತಾರೆ ಅಂದರೆ ನಂಗೆ ಸ್ವಲ್ಪ ವಿಷಯ ಕೊಟ್ಬಿಡಿ ಅಂತ. ಈ ಸ್ಟೇಟ್ಮೆಂಟ್ ಎಲ್ಲ ಕೇಳಿದಾಗ ನೀವು ತುಂಬ ಬೇಜಾರಾಗೋಯ್ತು ಮೇಡಮ್ ಅದು ಕೇಳಿ. ಯಾಕಂದರೆ ಇವತ್ತು ಏನು ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಅದು ನೋವೇನು ಅಂದ್ಬಿಟ್ಟಿದ್ದಾನೆ. ಬಟ್ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ ಸರ್ಗೆ. ಅದೇ ನಾವು ಭಾವುಕನಾಗ್ತೀನಿ ಅಂತ ಮಾತಾಡೋಕ್ಕೆ ಆಗಲ್ಲ ಅವ್ರ ಹತ್ರ ಇರೋರಿಗೆ ಇಂಥ ಸಂದರ್ಭದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ನಿಮಗೆ ಅವರ ಯಾವ ಘಟನೆ ನಿಮ್ಗೆ ತುಂಬ ಕಾಡುತ್ತೆ ಪ್ರತಿ ಸಾರಿ ದರ್ಶನ್ ಸರ್ ಅಂದರೆ? ಅಲ್ಲ, ಪ್ರತಿ ಸತಿ ನಾನು ಅವ್ರನ್ನ, ಯಾಕಂದರೆ ಪ್ರತಿ ಸತಿ ನಾವು ಸಿನಿಮಾ ಸ್ಟಾರ್ಟ್ ಆಗಬೇಕು ಇಲ್ಲ ನನ್ನ ಮನೆಗೆ ಯಾವಾಗಲೂ ಹೋದ್ರೂ ಅವ್ರ ಹತ್ರ ಮಾತಾಡ್ತಾ ಇದ್ದಿದ್ದು ಒಂದೇ ಸಿನಿಮಾ. ನಮ್ಮ ಫ್ಯಾಮಿಲಿ ಮಾತುಗಳು ಯಾವುದೂ ಮಾತಾಡ್ತಾ ಇಲ್ಲ, ನಾನು ಕಮ್ಮಿ ಮಾತಾಡ್ತಾ ಇದ್ದೆ. ಸಿನಿಮಾ ಹಿಂಗಿದೆ, ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬ ತಿಳ್ಕೊಂಡಿದ್ರು, ತುಂಬ ವಿಷಯ ಮಾತಾಡಿದ್ರು. ಸೊ ನಮ್ಗೆ ಹೇಳ್ಕೊಡೋರು ಹೆಂಗೆ ನಿಂತ್ಕೋಬೇಕು, ಹೆಂಗೆ ಮಾಡಬೇಕು ಅಂತಿದೆ, ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಕೋಬೇಕು ಅಂತಿದ್ದಾನೆ. ಸೊ ಇವತ್ತು ಏನಿದ್ದೀವಿ ನಾವು ಅದು ಅವರು ಮಾರ್ಗದರ್ಶನ ಮಾಡಿ. ಸರ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು ಗಾರ್ಡನ್ಗೆ. ಯಾಕಂದರೆ 100 ಸಿನಿಮಾ ಬರ್ತಾಯಿದೆ, ವಾರಕ್ಕೆ 10 ಸಿನಿಮಾ ಬರ್ತಾಯಿದೆ. ಸೊ ಈ ಕಾಂಪಿಟೇಷನಲ್ಲಿ ಸೊ ನಾವೇನು ಸಿನಿಮಾ ಕೊಡ್ತೀವಿ ಅನ್ನೋದೇ ಅಲ್ಟಿಮೇಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಇದ್ರೇ ನಮ್ಗೆ ಆಗೋದು. ಯಾಕಂದರೆ ನಾವು ನೇರವಾಗಿ ಜನಕ್ಕೆ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ನಿಮ್ಮ ಥ್ರೂನೇ. ಯಾಕಂದರೆ ಮಾಧ್ಯಮ ಅಂದರೆ ನಮಗೆ ಮಿಡ್ಲ್ ನೀವೇ ಇರ್ತೀರ. ಸೊ ನಮ್ಮನ್ನು ಇರ್ಕೊ. ಸೊ ಪ್ರತಿಯೊಂದು ಗಾರ್ಡನ್ ಅನ್ನೋದೇ ವಿಶೇಷ. ಅದು ಏನು ಅಂದರೆ ಈ ಪೌರ ಕಾರ್ಮಿಕರದ್ದು ಏನು ಇವತ್ತು ಅದು ಅಲ್ಲಿದೆ ನಡೀತಾ ಇರೋದು, ಒಂದು ಮಾಫಿಯಾಗಳು ಎಲ್ಲ ನಡೀತಾರೆ. ಅದ್ರ ಬೇಸ್ಡ್ ನಾವು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಾನೊಬ್ಬ ಪೌರ ಕಾರ್ಮಿಕನಾಗಿ ಇಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಈಗ ಕುಟುಂಬದ ಕುಡಿ ಅಂದಾಗ ನಿರೀಕ್ಷೆಗಳಿರುತ್ತೆ ಇಂಡಸ್ಟ್ರಿಗೆ. ದರ್ಶನ್ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಇನ್ಸ್ಪಿರೇಷನ್, ಹೇಗೆ ಏನು ಅನ್ನೋದು ಈ ಸಂದರ್ಭದಲ್ಲಿ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು ಅಂದ್ಬಿಟ್ಟಿದ್ದಾನೆ. ಅದಕ್ಕೆ ಕಂಟೆಂಟ್ ಬೇಸ್. ಯಾಕಂದರೆ ನಾನು ಧರಣಿನೂ ಬಂದು ನಂದು ಕೋಳಿ ಅಂಕದ್ದು ಕತೆ, ಇದು ಪೌರ ಕಾರ್ಮಿಕದ್ದು. ಇವಾಗ ನಾರ್ಮಲಾಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಮಾಸ್ ಸಿನಿಮಾ ಮಾಡ್ತೀವಿ ಅಂದರೆ ಅದು 100 ಸಿನಿಮಾ ಬರ್ತಾಯಿದೆ, 100ರಲ್ಲಿ ನಮ್ಮದು ಒಂದು ಆಗುತ್ತೆ. ಸೊ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ OTTಗಳಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾ ಇದ್ದಾರೆ ಇವತ್ತು ಜನ. ಸೊ ಒನ್ ಟಚ್ಚಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಸಿಗ್ತಾ ಇದೆ. ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಯಾವುದನ್ನು ಸ್ಪೆಷಲಾಗಿ ಹೇಳಿದ್ರೆ ತಾನೇ ನಮ್ಮ ಸಿನಿಮಾ ನೋಡ್ತಾರೆ, ಇಲ್ಲಾಂದರೆ ಯಾರು ನೋಡೋಲ್ಲ ನಮ್ಮ ಸಿನಿಮಾನ. ಸೊ ಅದಾಗಿ ನನಗೆ ಈ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು. ಕಂಟೆಂಟ್ ತುಂಬ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅಂದ್ಬಿಟ್ಟು ನಾವು ಇದು ಪೌರ ಕಾರ್ಮಿಕರು ಅಂದರೆ ಎಲ್ಲರೂ ಏನು ಅನ್ಕೊತಾರೆ, ಆಫ್ ಬೀಟ್ ಸಿನಿಮಾ ಅನ್ಕೊತಾರೆ. ಇಲ್ಲ ಕಮರ್ಷಿಯಲಾಗಿ ಒಂಚೂರು ಟಚ್ ಕೊಡ್ತಾ ಇದೀವಿ. ಅದಕ್ಕೆ ಕಮರ್ಷಿಯಲಾಗಿ ಟಚ್ ಕೊಟ್ಟು ಆ್ಯಸ್ ಯೂಶಲ್ ಏನು ಫೈಟ್ಸ್ ಇರಬೇಕು, ಸಾಂಗ್ ಇರಬೇಕು, ಎಲ್ಲ ಇರುತ್ತೆ. ಅದ್ರ ಬಿಟ್ವೀನು ಕಂಟೆಂಟೇ ಟ್ರಾವೆಲ್ ಮಾಡ್ತೀವಿ. ಈಗ ದರ್ಶನ್ ಅವರು ನಿಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಈ ಕಥೆನ ಅವರಿಗೆ ಈ ಹಿಂದೆ ಹೇಳ್ಕೊಂಡಿದ್ರ ಹೇಗೆ ಅಂತ? ಇಲ್ಲ ಮೇಡಮ್, ಅದಾಗಿಲ್ಲ ಇನ್ನು. ಸೊ ನಾನು ದಿನಕರ್ ಸರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ, ಅನ್ಫಾರ್ಚುನೇಟ್ ಆಗಿಲ್ಲ. ಈಗ ನೀವು ಮುಂಚೆ ಅಂದರೆ ಮೊದಲು ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಅವ್ರು ಏನು ಸಜೆಸ್ಟ್ ಮಾಡಿದರು, ಏನು ಹೇಳಿದ್ರು, ಹೇಗೆ ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ? ಅಲ್ಲ, ಪ್ರಿಪೇರ್ ಆಗಿ ಬನ್ನಿ ಅಂದರು. ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವರು ವಿಶಾಲ್ ಮಾಡಿದ್ದೆ, ಚಕ್ರವರ್ತಿಯಲ್ಲಿ ಮಾಡಿದ್ದೆ. ಸೊ ಪ್ರತಿಯೊಂದು ಹೇಳೋದೇನೆಂದರೆ ನಿರ್ಮಾಪಕರಿಗೆ ಉಳಿಸ್ರಿ, ಒಳ್ಳೆ ಸಿನಿಮಾ ಮಾಡಿ, ನಿರ್ದೇಶಕರನ್ನ ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ. ಸೊ ಅಷ್ಟೇ, ಅದ್ರ ಮೇಲೆ ಇನ್ನೇನು ಪಂಚುವಲ್ ಆಗಿದೆ ಅಂತಾರೆ. ಹೊರಗಡೆ ಇದ್ದಿದ್ರೆ ತುಂಬ ಜನಕ್ಕೆ ಯಾವತ್ತೂ ಸಪೋರ್ಟಿವ್ ಆಗಿ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಇರ್ತಾ ಇದ್ರು. ನಿಮಗೂ ಆ ಕೊರತೆ, ಆ ಬೇಸರ ಸರ್ ಇದೆ ಸರ್, 100% ಇದೆ. ಅದು 100% ನಮಗೂ ಇದೆ. ಸೊ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ. ಇವಾಗ ಕಾನೂನು ಪ್ರಕಾರ ಏನು ಇದು ಮಾಡ್ತಾರೆ ಅದನ್ನು ಒಪ್ಪಿಸ್ಬಾರ್ದು ಬೆಸ್ಟ್ ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮಗಿನ್ನೂ. ಸೊ ಹೋಗಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ನೋಡೋಣ ಸರ್, ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ, ಅದು ಎಲ್ಲ ಒಂದು ಟೈಟ್ ಸಿಚುವೇಶನ್ಸ್ ಮಾಡಿದ್ದಾರೆ. ಸೊ ನಾವು ಹೋಗೋಕೆ ಆಪರ್ಚುನಿಟಿ ಸಿಕ್ಕಿಲ್ಲ. ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು, ಸಾಕಷ್ಟು ಪ್ರಮೋಷನ್ ಕೂಡ ನಡೀತಾ ಇದೆ. ಹೌದು ಡೆವಿಲ್ ಸಿನಿಮಾ ಭಾಗಿಯಾಗ್ತೀರಾ ಅಂತ? ಇಲ್ಲ, 100% ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನು ಬೆಳೆಸಿದ್ದಾರೆ ಅಂದಾಗ ಇವಾಗ ಅವ್ರ ಸಿನಿಮಾಗಳಿಗೆ ನಾವೆಲ್ಲರೂ ನಿಂತ್ಕೊತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಸಪೋರ್ಟ್ ಮಾಡೋದೇನು ಬೇಕಾಗಿಲ್ಲ, ಅವ್ರು ಸೆಲೆಬ್ರಿಟೀಸ್ ಇದ್ದಾರೆ. ನಮ್ಮದು ಒಂದು ಅಳಿಲ್ ಸೇವೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ನಿಂತ್ಕೊತೀವಿ.